ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತೇಶ್. ಬನ್ನಿ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಜೆಸ್ಕಾಂನ ಗ್ರಾಹಕ ಸೇವಾ ಕೇಂದ್ರಕ್ಕೆ ಜೆಸ್ಕಾಂನ ಅಧ್ಯಕ್ಷರು ಇವತ್ತು ಭೇಟಿಯನ್ನ ನೀಡಿದ್ದಾರೆ. ದೂರವಾಣಿ ಮೂಲಕ ಜನರ ಸಮಸ್ಯೆಗಳನ್ನ ಆಲಿಸಿ ಜನರ ಕುಂದುಕೊರತೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಜನರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದೇ ನಮ್ಮ ಸಂಸ್ಥೆಯ ಗುರಿ. ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹಾರ್ವಾಳ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಯಾಕಂದ್ರೆ ಜನರಿಗೆ ಸಮಸ್ಯೆ ಆಗಬಾರ್ದು, ಗ್ರಾಹಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಜೆಸ್ಕಾಂನ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಅಂತ ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ವಿದ್ಯುತ್ ಕಂಪನಿ ಏನದ ಇವತ್ತು ಗುಲ್ಬರ್ಗದಾಗ ಬಹಳಷ್ಟು ಹಿಂದಿನ ದಿನಗಳಲ್ಲಿ ಏನದ ಕರೆಂಟ್ ಹೋಗ್ತಿದ್ವು, ಹಳೆ ಕಂಬಗಳು ಬೀಳ್ತಾ ಇರ್ತಂತ ವ್ಯವಸ್ಥೆ ಇತ್ತು. ಕೆಬಿದವರಿಗೆ ಎಷ್ಟು ಸಾರಿ ನಾವು ಕಂಪ್ಲೇಂಟ್ ಕೊಟ್ಟರು ಸರಿಪಡಿಸ್ಲಕ್ ಆಗಿಲ್ಲ ಅವ್ರ ಕೈಯಿಂದ. ಮತ್ತ MD ಹೋಗಿ ಭೇಟಿ ಆದೆವು, ಮತ್ತ AWG ಎಲ್ಲಾ ಭೇಟಿ ಆದ್ರೂ ಕೂಡ ಯಾವ್ದೇ ರೀತಿ ಸ್ಪಂದನೆ ಸಿಕ್ಕಿದಿರ್ಲಿಲ್ಲ. ಆಮೇಲೆ ಹಗಲ ರಾತ್ರಿ ಯಾವ್ದೇ ರೀತಿ ಕರೆಂಟ್ ಹೋಗ್ತಿತ್ತು. KB ಹೆಲ್ಪ್ ಲೈನ್ ನಾವು ಕಾಲ್ ಮಾಡಿದ್ರು ಕೂಡ ಸುಮಾರು 1 ತಾಸ್ 2 ತಾಸ್ ಅವತ್ತು ಬರ್ತಿರು, ಇಲ್ಲಾಂದ್ರೆ ಇದಿಲ್ಲ ಲೈನ್ ಮ್ಯಾನ್ಗಳು. ಇವತ್ ನಮ್ ಬಡಾವಣೆ ತಾರ್ಪಲ್ ಬಡಾವಣೆ ಬಹಳಷ್ಟು ಸಮಸ್ಯೆ ಇದ್ವು. ಅದನ್ನ ನಾವು ಈಗೇನಲ್ಲ ಮೊನ್ನೆ ತಾನೇ ಅಧಿಕಾರ ವಹಿಸ್ಕೊಂಡ್ರ ನೂತನವಾಗಿ ಪ್ರವೀಣ್ ಪಾಟೀಲ್ ಅಂತ ಹೇಳಿ, ಅವ್ರಿಗೆ ನಾವು ಡೈರೆಕ್ಟ್ ಕಾಲ್ ಮಾಡಿದಾಗ ಅವ್ರು ಇಮಿಡಿಯೇಟ್ ಆಕ್ಷನ್ ಮಾಡಿ ನಮ್ದು ಏನೇ ಸಮಸ್ಯೆ ಇದ್ರು ಕೂಡ ಬಗೆಹರಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದಾರ. ಏನಪ್ಪಾ ಅಂದ್ರ ಮೊನ್ನೆ ನಮ್ದು ಏರಿಯಾದಲ್ಲಿ ರೈಟ್ ಹೋಗ್ತಾ ಬರ್ತಾ ಇದ್ವು. ಆದ ಕಾರಣ ಪ್ರವೀಣ್ ಪಾಟೀಲ್ ಸರ್ ಫೋನ್ ಮಾಡಿ, ಸರ್ ಸ್ವಲ್ಪ ಲೈಟ್ ಪ್ರಾಬ್ಲಮ್ ಆಗ ಸರ್, ಸ್ವಲ್ಪ ಮನೆ ಮುಖ್ಯ ಅಂದ್ರೆ ಇಮಿಡಿಯೇಟ್ಲಿ ನಮ್ಗೆ ಲೈಟ್ ಹಾಕ್ಕೊಟ್ರು. ಸ್ವಲ್ಪ ಸಮಸ್ಯೆ ಇದ್ವು, ಲೈಟ್ ಅಲ್ಲಿ ಲೈಟ್ ಹೋಗ್ತಾ ಇದ್ವಿ, ಅಲ್ಲಿ ಮಾಡ್ಲಿಕ್ಕೆ ಇವಾಗ ಏನೋ ಕೊರಂಟಿ ಪಕ್ಕ ಒಂದ್ ಮೇನ್ ರೋಡ್ ಪಟ್ಟಿ ಪಕ್ಕ ಒಂದು ಮೇನ್ ರೋಡಿಗೆ ಇರೋ ಲೈಟ್ ಒಂದು ಅಲ್ಲಿ ಲೈಟ್ ಹೋಗ್ಯಾವ್ರಿ. ಸರ್ ಅವ್ರನ್ನ ಹೇಳ್ಕೊಟ್ಟಿವಿ, ಸರ್ ಇವಾಗ ಸ್ವಲ್ಪ ಹಾಕ್ಕೊಡ್ರಿ ಅಂದ್ರೆ ನಾ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಾರ. ಔರಾ ತಾಲೂಕಿನ ತಾಂಡಗಳು ಅಭಿವೃದ್ಧಿಯಿಂದ ವಂಚಿತವಾಗಿವೆ ಅಂತ ಗೋರ್ ಸೇನಾ ತಾಲೂಕು ಘಟಕದ ಮಾಜಿ ಅಧ್ಯಕ್ಷ ದಿನೇಶ್ ರಾಥೋಡ್ ಇವತ್ತು ಆರೋಪವನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಔರಾ ತಾಲೂಕಿನ ಬಸನವಾಡಿ ತಾಂಡದಲ್ಲಿ 2 ರಿಂದ 3 ತಲೆಮಾರಿನಿಂದ ಜನರು ವಾಸಿಸುತ್ತಿದ್ದಾರೆ. ತಾಂಡ ನಿವಾಸಿಗರ ನಿವೇಶನಗಳ ಭೂಮಿಯನ್ನ ಸಕ್ರಮಗೊಳಿಸಲು ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ. ಇಲ್ಲಿನ ನಿವಾಸಿಗರು 3 ವರ್ಷಗಳ ಹಿಂದೆ ಭೂಮಿಯನ್ನ ಸಕ್ರಮಗೊಳಿಸಲು ಒಟ್ಟು 111 ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರು. ಆದರೆ ಉದ್ದೇಶಪೂರ್ವಕವಾಗಿ ಗ್ರಾಮ ನಿವೇಶನ ಮಂಜೂರಾತಿ ಪ್ರಮಾಣ ಪತ್ರ ನೀಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಪ್ರಭು ಚವ್ಹಾಣ್ ಅವರಿಗೂ ವಿಚಾರವನ್ನ ತಿಳಿಸಲಾಗಿದೆ. ಅವರು ಕೂಡ ಯಾವುದೇ ಕ್ರಮ ಜರುಗಿಸಿಲ್ಲ. ನಮ್ಮದೇ ಸಮುದಾಯದ ನಾಯಕರು ಕ್ಷೇತ್ರದ ಶಾಸಕರಾಗಿರುವ ಸಮಯದಲ್ಲಿ ತಾಂಡಗಳ ಅಭಿವೃದ್ಧಿಯ ಬಗ್ಗೆ ಯಾಕೆಷ್ಟು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕು ಎಂಬ ರೈತರ ಬೇಡಿಕೆಯ ವಿಚಾರದ ಕುರಿತು ಸಚಿವ ರಹೀಂ ಖಾನ್ ಅವರು ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಏನು ಸರ್ಕಾರದ ಏನು ದರ ನಿಗದಿಯಾಗಿದೆ ಆ ದರದಷ್ಟೇ ಕೊಡಲಾಗುತ್ತೆ. ಬೀದರ್ನಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ವ್ಯಾಪ್ತಿ ಎಲ್ಲಾ ಕಡೆ ಒಂದೇ ಕಾನೂನು ಇರುತ್ತೆ. ಈ ಬಗ್ಗೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸ್ತೇವೆ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ರಾಜ್ಯದೆಲ್ಲೆಡೆ ದರ ನಿಗದಿಯಾಗುತ್ತೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ದರ ಇರುವುದಿಲ್ಲ. 3,300 ದರ ನೀಡುವ ಬಗ್ಗೆ ಚರ್ಚೆ ಮಾಡುತ್ತೇವೆ ಅಂತ ಸಚಿವ ರಹೀಂ ಖಾನ್ ಅವರು ಹೇಳಿದ್ದಾರೆ. ಬೆಳಗಾವಿ ಮಾದರಿಯಲ್ಲೇ ಇಲ್ಲಿಯೂ ಕೂಡ ಅದೇ ದರದ ಬಗ್ಗೆ ಚರ್ಚೆ ಮಾಡ್ತೇವೆ. ಉಸ್ತುವಾರಿ ಸಚಿವರೊಂದಿಗೆ ಚರ್ಚೆ ನಡೆಸಿ ದರವನ್ನ ತಿಳಿಸ್ತೇವೆ. ಕಬ್ಬಿನ ಬೆಲೆ ನಿಗದಿ ಬಗ್ಗೆ ಪೌರಾಡಳಿತ ಸಚಿವ ರಹೀಂ ಖಾನ್ ಇವತ್ತು ಹೇಳಿಕೆಯನ್ನ ನೀಡಿರುವಂತದ್ದು. ಹಾಗಿದ್ರೆ ರಹೀಂ ಖಾನ್ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ರೈತರು ಖುಷಿಯಲ್ಲಿದ್ದಾರೆ, ನಿಮ್ಮ ಸರ್ಕಾರ ಪ್ರಶಂಸೆ ಮಾಡ್ತಿದ್ದಾರೆ. ಬೀದರ್ನಲ್ಲೂ ಕೂಡ 3,500 ಕೇಳ್ತಿದ್ದಾರೆ ರೈತರು. ಏನಾದ್ರು ಈಗ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಮೀಟಿಂಗ್ ಮಾಡ್ಲತ್ತಾರೆ. ನಮ್ಮ ಮುಖ್ಯಮಂತ್ರಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಎಲ್ಲ ಕಡೆ ಒಂದೇ ರೂಲ್ಸ್ ಆಗ್ತದೆ. ಒಬ್ಬರಿಗೆ ಒಂದು ಸೈಡ್ ಆಗಲ್ಲ. ಅದ್ರ ಸಲುವಾಗಿ ಒಂದು ಚರ್ಚೆ ಮಾಡಿ 3,300 ಆಗ್ಬೋದು. ಅದೇ ಈಗ ಚರ್ಚೆ ಮಾಡ್ತೀನಿ. ಮುಖ್ಯಮಂತ್ರಿ ಎಲ್ಲ ಕಡೆ ಅಂತ ಹೇಳಿದ್ದಾರೆ. ಈಗ ಒಂದ್ಸಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿ ಫೈನಲ್ ಹೇಳ್ಬಿಟ್ಟು. ಭಕ್ತ ಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವದ ಹಿನ್ನೆಲೆ ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಬೊಮ್ಮಗೊಂಡೇಶ್ವರ ವೃತ್ತದಲ್ಲಿನ ಬೊಮ್ಮಗೊಂಡೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲಂಕೃತ ವಾಹನದಲ್ಲಿ ಇರಿಸಿದ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಸಚಿವ ರಹೀಂ ಖಾನ್, ಶಾಸಕ ಶೈಲೇಂದ್ರ
ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡಿ ಸೇರಿ ಹಲವು ಗಣ್ಯರು ಡೋಳು ಬಡಿದು ಸಂಭ್ರಮಿಸಿದರು. ಇನ್ನು ಮೆರವಣಿಗೆಯು ಬೊಮ್ಮಗೊಂಡೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ರೋಟರಿ ಕನ್ನಡಾಂಬೆ ವೃತ್ತದ ಮಾರ್ಗವಾಗಿ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಿತು. ನಾನೊಬ್ಬ ಅಲ್ಪಸಂಖ್ಯಾತ ಸಚಿವ ಎಂಬ ಕಾರಣಕ್ಕೆ ನನಗೆ ಟಾರ್ಗೆಟ್ ಮಾಡ್ತಾರೆ, ಬಿಜೆಪಿ ನನ್ನನ್ನ ಟಾರ್ಗೆಟ್ ಮಾಡುತ್ತಿದೆ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಅವರು ಬೇರೆಯವರ ಬಗ್ಗೆ ಏನೂ ಮಾತನಾಡಿಲ್ಲ. ದಲಿತರು ಎಂಬ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆಗೆ ಮತ್ತು ಪರಮೇಶ್ವರ್ ಅವರಿಗೆ ಟಾರ್ಗೆಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಜಾರ್ಜ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಜೆಪಿಗರಿಗೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದವರೇ ಮೇನ್ ಟಾರ್ಗೆಟ್. ಅಕ್ರಮ ನಡೆದಿದ್ರೆ ಜಿಲ್ಲಾಧಿಕಾರಿಗಳಿಗೆ ಅಥವಾ ಲೋಕಾಯುಕ್ತರಿಗೆ ದೂರು ನೀಡಬೇಕಾಗಿತ್ತು. ಚಿತಾಗಾರ ಅಳವಡಿಸುವ ಪೂರ್ವದಲ್ಲಿ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು. ಈ ಹಿನ್ನೆಲೆ ನಾನು ಈಗಾಗಲೇ 4 ಕೋಟಿ ಅನುದಾನವನ್ನ ನೀಡಿದ್ದೇನೆ. ಒಂದ್ ವೇಳೆ ಚಿತಾಗಾರ ಖರೀದಿಯಲ್ಲಿ ಅವ್ಯವಹಾರ ನಡೆದಿದ್ರೆ ನಾನು ಖಂಡಿತ ತನಿಖೆಗೆ ಒತ್ತಾಯಿಸುತ್ತೇನೆ. ಅದನ್ನ ಬಿಟ್ಟು ನಾನೊಬ್ಬ ಅಲ್ಪಸಂಖ್ಯಾತ ಎಂಬ ಕಾರಣಕ್ಕೆ ಹೊಟ್ಟೆ ಕಿಚ್ಚಿನಿಂದ ಬಟ್ಟೆ ಹರ್ಕೋಬಾರ್ದು. ಬಿಜೆಪಿ ಆರೋಪಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಪೌರಾಡಳಿತ ಸಚಿವ ರಹೀಂ ಖಾನ್. ಹಾಗಿದ್ರೆ ರಹೀಂ ಖಾನ್ ಅವರು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ನಮ್ಮ ವಿರುದ್ಧ ರಾಜೀನಾಮೆಗೆ ಒತ್ತಾಯ ಮಾಡ್ತೀವಿ, ಏನ್ ಹೇಳ್ತೀರಿ ಸರ್? ನಮ್ಗೆ ಎಲ್ಲರಿಗೆ ಗೊತ್ತಿದೆ ಅದು 100% ಸುಳ್ಳಿದೆ. ಅವರು ಬೇಕಾಗಿ ಅಂತ ಮಾಡ್ಲತ್ತಾರೆ. ಮತ್ತೆ ಅದು ಯಾವಾಗ ಕೋವಿಡ್ ಪೀರಿಯಡ್ ನಲ್ಲಿ ಮಾಡಿದ್ದಾರೆ. ಕೋವಿಡ್ ಪೀರಿಯಡ್ ನಲ್ಲಿ ಏನೇನು ಹಗರಣ ಆಗಿದೆ ತಮ್ಮೆಲ್ಲರಿಗೆ ಗೊತ್ತಿದೆ. ಎಸ್ಪೆಷಲಿ ಇದು ಬಿಜೆಪಿ ಅವ್ರು ಯಾಕೆ ಮಾಡ್ಲತ್ತಾರೆ ಅಂದ್ರು, ನಾನು ಒಬ್ಬರು ಮೈನಾರಿಟಿ ಶಾಸಕರಿದ್ದೇನೆ. ಅವ್ರು ಬೇರೆಯವ್ರಿಗೆ ಏನು ಮಾತಾಡಲ್ಲ, ಮತ್ತೆ ನನಗೆ ಟಾರ್ಗೆಟ್ ಮಾಡ್ತಾರ ಇಲ್ಲಿ. ಮತ್ತೆ ಗುಲ್ಬರ್ಗನಲ್ಲಿ ಪ್ರಿಯಾಂಕಾ ಖರ್ಗೆಗೆ ಟಾರ್ಗೆಟ್ ಮಾಡ್ಲತ್ತಾರೆ. ಮತ್ತೆ ಈ ತರ ಇದಕ್ಕಿಂತ ಮೊದಲು ಪರಮೇಶ್ವರ್ ಸಾಹೇಬರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಇದೇ ಸ್ಥಾನದಲ್ಲಿ ಏನೇನ್ ತಪ್ಪು ಮಾತಾಡಿದ್ದಾರೆ, ಅವ್ರ ಫ್ಯಾಮಿಲಿ ಬಗ್ಗೆ ಹೆಂಗ ಹೇಳಿದ್ದಾರೆ. ಮತ್ತೆ ಬೆಂಗಳೂರಿನಲ್ಲಿ ಜಾರ್ಜ್ ಸಾಹೇಬರಿಗೆ, ಅವರಿಗೆ ಮೈನಾರಿಟಿ ಆಗ್ಲಿ, ದಲಿತ ಆಗ್ಲಿ, ಬ್ಯಾಕ್ವರ್ಡ್ ಆಗ್ಲಿ, ಮತ್ತೆ ಕ್ರೈಸ್ತ ಸಮಾಜ ಅವರು ಆಗ್ಲಿ, ಅವ್ರದ್ದು ಮೇನ್ ಉದ್ದೇಶ ಇದೆ ಅವ್ರಿಗೆ ಟಾರ್ಗೆಟ್ ಮಾಡ್ಬೇಕು, ಅವರಿಗೆ ತೊಂದರೆ ಕೊಡ್ಬೇಕು ಅಂತ ಈ ಪ್ಲಾನ್ ಮಾಡಿ ಬೀದರ್ನಲ್ಲಿ ಈ ತರ ಅನ್ನೆಸರಿ. ಯಾಕಂದ್ರೆ ಅವರಿಗೆ ಇಂಕ್ವೈರಿ ಮಾಡ್ಬೇಕಂದ್ರು ಡಿಸಿಗೆ ಮೊದಲು ಅಪ್ಲಿಕೇಶನ್ ಕೊಡ್ಬೇಕಿತ್ತು. ಡಿಸಿಗೆ ಕೊಟ್ಟಿಲ್ಲ, ಲೋಕಾಯುಕ್ತಗೆ ಕೊಡ್ಬೇಕಿತ್ತು, ಲೋಕಾಯುಕ್ತಗೆ ಕೊಟ್ಟಿಲ್ಲ, ನನ್ಗೆ ಕೊಡ್ಬೇಕಿತ್ತು. ನನ್ ಮೇಲೆ ವಿಶ್ವಾಸ ಇಲ್ಲ ಅಂದ್ರು. ನಾನು ಇವತ್ತು ಕನಕದಾಸ ಜಯಂತಿ ಇದೆ, ಇದರಲ್ಲಿ ಚೂರ್ ಒಂದು ನಂದು ಇನ್ವಾಲ್ವ್ಮೆಂಟ್ ಇಲ್ಲ. ಇದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಬೀದರ್ ಜನತಾ ನನ್ಗೆ ಎಲ್ಲರಿಗೆ ಗೊತ್ತಿದೆ. ಅವ್ರು ಏನು ಬಿಜೆಪಿ ಅದು ಆಕ್ಚುಲಿ ಅದು 50 ಲಕ್ಷನಲ್ಲಿ ಆಗಲ್ಲ, ಅದು 2-3 ಕೋಟಿ ಬೇಕು. ಅದ್ರ ಸಲಗೆ ನಾನು 4 ಕೋಟಿ ದುಡ್ಡು ಕೊಟ್ಟಿದ್ದೀನಿ. ಒಂದ್ ತಿಂಗಳಾಯ್ತು. ಈ ಕೆಲಸ 1-2 ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ಮನೆನೇ ಕಟ್ಟಿಲ್ಲ. ಮೊದಲೇ ಮನೆ ಒಳಗೆ ಸಾಮಾನು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಮೊದಲು ಮನೆ ಕಟ್ಬೇಕಂದ್ರೆ 2 ಕೋಟಿ ಬೇಕಲ್ಲಿ ದುಡ್ಡು. ದೊಡ್ಡದು ಬೆಂಗಳೂರಿನಲ್ಲಿ ಇದೆ. ನೀವು ದೊಡ್ಡದು ಮನೆ ಕಟ್ಬೇಕದು, ಚಿಮ್ನಿ ಕಟ್ಬೇಕು, ಶೆಡ್ ಕಟ್ಬೇಕು, ಎಲೆಕ್ಟ್ರಿಸಿಟಿ ತಗೋಬೇಕು. ಅದು ಎಲ್ಲಗೆ ಬಜೆಟ್ ಇಟ್ಟಿಲ್ಲ, ಡೈರೆಕ್ಟ್ ಪರ್ಚೇಸ್ಗೆ ಬಜೆಟ್ ಇಟ್ಟಿದ್ದಾರೆ. ಅದ್ರಲ್ಲಿ ಏನೋ ಹಗರಣ ಇದೆ ಅಂದ್ರು ನಾ ಇಂಕ್ವೈರಿ ಮಾಡ್ತೇನೆ 100%. ಅದು ಏನೋ ಇರ್ಲಿ, ನಿಮ್ದು ಅವ್ರದ್ದು ಅದ್ರ ಮೇಲೆ ಡೌಟ್ ಇದ್ರು ನಾನು ಇಂಕ್ವೈರಿ ಮಾಡಿಸ್ತೇನೆ, ಅದು ಬೇರೆ ವಿಷಯ. ಅದು ಬಿಟ್ಟು ಡೈರೆಕ್ಟ್ ಮೀಡಿಯಾನಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡೋದು, ಈ ತರ ಮಾಡೋದು ಬಿಜೆಪಿದು ಉದ್ದೇಶ ಏನಿದೆ ಅಂದ್ರು, ನನಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗುಲ್ಬರ್ಗಾನಲ್ಲಿ, ಬೀದರ್ನಲ್ಲಿ ನನಗೆ, ಮತ್ತೆ ಬೆಂಗಳೂರಿನಲ್ಲಿ ಜಾರ್ಜ್ ಅವರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬರಿಗೆ, ಲಾಸ್ಟ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಬಗ್ಗೆ ಸುಮಾರು ಸಲ ಹೇಳಿದ್ದಾರೆ ಬೆಂಗಳೂರಿನಲ್ಲಿ. ಇವ್ರು ಎಲ್ಲರೂ ಎಸ್ಪೆಷಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಂತ. ಇವ್ರ ಗೌರ್ಮೆಂಟ್ ನಲ್ಲಿ ಏನೇನಾಗಿದೆ ಕೋವಿಡ್ ನಲ್ಲಿ ತಮ್ಗೆ ಗೊತ್ತಿರಬಹುದು. 2,000 ಮಷೀನ್ 8,000 ಮಾಡಿದ್ದಾರೆ. 10 ರೂಪಾಯಿ ಬಾಟಲ್ 800 ಬಾಟಲ್. ಕೋವಿಡ್ ನಲ್ಲಿ ಒಂದು ಬೆಡ್ ಸಿಕ್ಕಿಲ್ಲ, ಒಂದು ಇಂಜೆಕ್ಷನ್ 50 ರೂಪಾಯಿ ಇಂಜೆಕ್ಷನ್ 500ಗೆ ಸಿಕ್ಕಿದೆ ಇವರು ಪೀರಿಯಡ್ ನಲ್ಲಿ. ಅದ್ರ ಸಲಗೆ ಇವ್ರು ಅನ್ನೆಸರಿ ಮೈನಾರಿಟಿ ಆಗ್ಲಿ, ದಲಿತ ಆಗ್ಲಿ, ಬ್ಯಾಕ್ವರ್ಡ್ ಆಗ್ಲಿ, ಕ್ರೈಸ್ತ ಸಮಾಜ ಆಗ್ಲಿ, ಇವರು ಟಾರ್ಗೆಟ್ ಮಾಡಿ ತೊಂದರೆ ಕೊಳ್ಳತಾರೆ. ಯಾಕಂದ್ರೆ ಇಲ್ಲಿ ಶಾಸಕರ ನಾನು 4 ಸಲ ಆಗಿದ್ದೀನಿಲ್ಲ, ಇವ್ರಿಗೆ ತುಂಬಾ ಹೊಟ್ಟ ಕಿಚ್ಚಿ ಆಗಿ ಬಟ್ಟಿ ಹರ್ಕೊಳತಾರ. ದೇಶದಾದ್ಯಂತ ನವರಾತ್ರಿ ಹಬ್ಬ ಆಚರಣೆ ವೇಳೆ ತೆರೆ ಮೇಲೆ ಬಂದಿದ್ದಂತ ರಿಷಬ್ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ
ಕಾಂತಾರ ಚಾಪ್ಟರ್ 1 ದೀಪಾವಳಿ ಆಚರಣೆ ವೇಳೆ ಭರ್ಜರಿ ಯಶಸ್ಸು ಪಡೆದು ಮುನ್ನುಗ್ಗಿತ್ತು. ಬಾಕ್ಸ್ ಆಫೀಸ್ನಲ್ಲಿ 832.42 ಕೋಟಿಗೂ ಹೆಚ್ಚಿನ ಆದಾಯ ಗಳಿಸಿ ದಾಖಲೆ ಬರೆದ ಚಿತ್ರದ ಯಶಸ್ಸನ್ನ ಚಿತ್ರತಂಡ ಭರ್ಜರಿಯಾಗಿ ಆಚರಿಸಿಕೊಂಡಿದೆ. ಬೆಂಗಳೂರಿನ ಹೈ ಅಲ್ಟ್ರಾನಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರದ ಗೆಲುವಿನ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆಸಲಾಯಿತು. ಕಾಂತಾರ ಚಾಪ್ಟರ್ 1 ಚಿತ್ರದ ಗೆಲುವಿನ ಸಂಭ್ರಮವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡ ಚಿತ್ರತಂಡದೊಂದಿಗಿನ ನಟ ರಿಷಬ್ ಶೆಟ್ಟಿ, ವಿಜಯ್ ಕಿರಂದು ಮತ್ತು ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ ಅವರು ಕಾಂತಾರ ಚಿತ್ರದ ಹೆಸರು ಬರೆದಿರುವ ಭಾರೀ ಗಾತ್ರದ ಕೇಕ್ ಕತ್ತರಿಸಿ ಆಚರಿಸಿಕೊಂಡಿದೆ. ಇನ್ನು ಚಿತ್ರದ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಸಿನಿಮಾ ವಿತರಕರು, ಅಮೆಜಾನ್ ಪ್ರೈಮ್ ತಂಡದವರು ಭಾಗಿಯಾಗಿದ್ದರು. ಕಾಂತಾರ ಚಾಪ್ಟರ್ 1 ಚಿತ್ರದ ಗೆಲುವಿನ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಹೊಂಬಾಳೆ ಫಿಲಮ್ಸ್, ಈ ಗೆಲುವು ಕೇವಲ ನಮ್ಮದಲ್ಲ, ಎಲ್ಲರದು, ಎಲ್ಲರ ಪ್ರೀತಿಗೂ ಚಿರಋಣಿ ಅಂತ ಹೇಳಿದೆ. ಇದೊಂದು ಐತಿಹಾಸಿಕ ಗೆಲುವು. ಚಿತ್ರತಂಡದ ಕಾರ್ಯವು ನಮಗೆ ಹೆಮ್ಮೆ ಉಂಟು ಮಾಡಿದೆ. ವಿಶ್ವದ ಪ್ರೀತಿ ಚಿತ್ರತಂಡಕ್ಕೆ ಸಿಕ್ಕಿದ್ರಿಂದ ಚಿತ್ರ ಅಭೂತಪೂರ್ವ ಗೆಲುವು ದಾಖಲಿಸಲು ಕಾರಣ ಅಂತ ತಿಳಿಸಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಶೆಟ್ಟಿ ಕೂಡ ಚಿತ್ರದ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಚಿತ್ರತಂಡಕ್ಕೆ ವಸ್ತ್ರ ವಿನ್ಯಾಸಕಿಯಾಗಿ ಪ್ರಗತಿ ಶೆಟ್ಟಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಇನ್ನು ಬೆಳಗಾವಿಯ ರೈತರ ಪ್ರತಿಭಟನಾ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟದ ವಿಚಾರವಾಗಿ 11 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. PSI RV ಪಾಟೀಲ್ ದೂರಿನ ಅನ್ವಯ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. CCTV ಮೊಬೈಲ್ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ರೈತರ ಮೇಲೆ ಬಲ ಪ್ರಯೋಗ ಮಾಡಬಾರದು ಅಂತ ಈಗಾಗಲೇ ಸೂಚನೆ ಕೂಡ ಇತ್ತು. ಆದರೆ ಒಂದಷ್ಟು ಅಲ್ಲಿ ಅವಘಡ ಸಂಭವಿಸಿದ್ದಾಗ ಈ ರೀತಿ ಘಟನೆ ಆಗಿದೆ. ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಪಡೆದುಕೊಂಡು ಕಲ್ಲು ತೂರಾಟಕ್ಕೆ ಕಾರಣವಾಗಿತ್ತು. ಪ್ರತಿ ಕ್ವಿಂಟಾಲ್ಗೆ 3,500 ಪ್ರತಿ ಟನ್ಗೆ 3,500 ರೂಪಾಯಿ ನೀಡುವಂತೆ ಪಟ್ಟು ಹಿಡಿದು ಹೆದ್ದಾರಿ ಬಂದ್ಗೆ ಮುಂದಾಗಿರುವಂತಹ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ರು. ಇದರಿಂದ ಸಿಟ್ಟಿಗೆದ್ದ ರೈತರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಇದೀಗ ಕಲ್ಲು ತೂರಾಟ ನಡೆಸಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ. ಹತ್ತರ್ಗಿ ಗ್ರಾಮದಲ್ಲಿ ಕಲ್ಲು ತೂರಾಟ ನಡೆಸಿದ 11 ಆರೋಪಿಗಳ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ 11 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, PSI RV ಪಾಟೀಲ್ ನೀಡಿದ ದೂರಿನನ್ವಯ 11 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರತಿಭಟನೆ ವೇಳೆ ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶದಿಂದ ಕಲ್ಲು ತೂರಾಟ ಮಾಡಿ ಪೊಲೀಸರನ್ನ ಒದ್ದು ಹಲ್ಲೆ ಮಾಡಿದ್ದಾರೆ, ತೀವ್ರ ಗಾಯಗೊಳಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆರೋಪಿಗಳ ವಿರುದ್ಧ BNS ಕಾಯ್ದೆಯಡಿ 189(2) ಸೇರಿದಂತೆ ವಿವಿಧ ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಘಟನೆಯಲ್ಲಿ 100 ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯವಾಗಿವೆ. 2 ಪೊಲೀಸ್ ವ್ಯಾನ್ ಹಾಗೂ ಬಸ್ಗಳಿಗೆ ಸಂಪೂರ್ಣ ಹಾನಿಯಾಗಿದೆ ಅಂತ ದೂರಿನಲ್ಲಿ ಹೇಳಲಾಗಿದೆ. ಇನ್ನು ಸದ್ಯ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. CCTV ಮೊಬೈಲ್ ಕ್ಯಾಮೆರಾ ದೃಶ್ಯವನ್ನು ಆಧರಿಸಿ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿ, ಪೊಲೀಸರಿಗೆ ಸಂಯಮದಿಂದ ವರ್ತಿಸಬೇಕು, ರೈತರ ಮೇಲೆ ಬಲ ಪ್ರಯೋಗ ಮಾಡಬಾರದು ಅಂತ ಸೂಚಿಸಲಾಗಿದೆ. ಕಲ್ಲು ತೂರಾಟ ನಡೆದರೂ ಪೊಲೀಸರು ಸಂಯಮದಿಂದಿದ್ದಾರೆ. ನಾವು ಲಾಠಿ ಚಾರ್ಜ್ ಮಾಡಿಲ್ಲ ಎಂದು ಸಹ ಪೊಲೀಸರು ಹೇಳಿದ್ದಾರೆ. ರೈತರು ದಯಮಾಡಿ ಸರ್ಕಾರಕ್ಕೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದೇವೆ. ನಾವು ರೈತರ ಪರವಾಗಿದ್ದೇವೆ ಅಂತ ತಿಳಿಸಿದ್ದಾರೆ. ತಾವು ಈಗಾಗಲೇ ನೋಡಿದಿರಿ, ನಮ್ಮ ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಹತ್ತರ್ಗಿ ಟೋಲ್ ಪ್ಲಾಜಾ ಹತ್ತಿರ ಇರ್ತಕ್ಕಂಥ ಈ ಫ್ಲೈಓವರ್ ಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ನಿಂತ್ಕೊಂಡಿದ್ದಾರೆ. ಮತ್ತು ಕೆಳಗಡೆ ಹಲವಾರು ರೈತ ಬಾಂಧವರು ರಸ್ತೆ ತಡೆಯನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಅವರಿಗೆ ರಸ್ತೆ ತಡೆ ಮಾಡಿರೋದನ್ನು ತೆಗಿಲಿಕ್ಕೆ ಮನವಿ ಮಾಡ್ಕೋತಿರ್ಬೇಕಾದ್ರೆ ಏನೋ ಅಪಾರ್ಥ ಉಂಟಾಗಿ ಕೆಲವೊಂದಿಷ್ಟು ರೈತರು ಅವ್ರ ಮೇಲೆ ಕಲ್ಲು ತೂರಾಟ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಹಲವಾರು ಪೊಲೀಸರಿಗೆ ಗಾಯಗಳಾಗಿದ್ದಾವೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದೀವಿ. ತದನಂತರ ಆ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಆದರೆ ನಮ್ಮ ಪೊಲೀಸರು ತಮ್ಮ ತಾಳ್ಮೆ, ಸಂಯಮ, ಶಿಸ್ತನ್ನು ಕಳೆದುಕೊಳ್ಳದೆ ಯಾವುದೇ ಬಲ ಪ್ರಯೋಗನ ಮಾಡದೆ ತಾತ್ಕಾಲಿಕವಾಗಿ ಹಿಂದೆ ಹೋಗಿದ್ದರು. ಈಗಾಗಲೇ ನಾವು ಮತ್ತೆ ಉಳಿದ ರೈತ ಬಾಂಧವರ ನಾಯಕರನ್ನ ಕರೆಸಿಬಿಟ್ಟು ರೈತರನ್ನ ಮತ್ತೆ ತಮ್ಮ ಸಮ್ಮುಖದಲ್ಲಿಯೇ ಮನವಿ ಮಾಡಿಕೊಂಡು ಶಾಂತಿಯುತ ಪ್ರತಿಭಟನೆಯನ್ನು ಮಾಡೋದಾಗಿದ್ದರೆ ಕಂಟಿನ್ಯೂ ಮಾಡಿ, ದಯವಿಟ್ಟು ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಡೆದುಕೊಡ್ಬೇಕು ಅಂತ ಮನವಿ ಮಾಡಿಕೊಂಡಾಗ ಈಗಾಗಲೇ ನಮ್ಮ ಮನವಿಗೆ ಪುರಸ್ಕರಿಸಿ ಅವರು ಸ್ಥಳದಿಂದ ರಸ್ತೆ ತಡೆಯನ್ನು ತೆರವುಗೊಳಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಮೂಲಕ ನಾನು ನಮ್ಮ ರೈತ ಬಾಂಧವರಿಗೆ ಅದೇ ಮನವಿನ ಮಾಡ್ಕೋತೀನಿ. ಶಾಂತಿಯುತವಾಗಿರಲಿ ಪ್ರತಿಭಟನೆ. ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಸದಾ ನಿಮ್ಮೊಂದಿಗಿದೆ. ತಾವು ನಮ್ಮ ಜೊತೆ ಸಹಕಾರ ನೀಡಿದರೆ ನಾವು ನಿಮ್ಮ ಜೊತೆ ಸಹಕಾರ ನೀಡಲಿಕ್ಕೆ ಸಾಧ್ಯ. ಯಾವುದೇ ಕಾರಣಕ್ಕೂ ಯಾರೇ
ದುಷ್ಪ್ರೇರಿತ ವ್ಯಕ್ತಿಗಳ ದುಷ್ಪ್ರೇರಣೆಗೆ ಒಳಗಾಗಿ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಳ್ಬಾರ್ದಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಹೊರಗಡೆಯಿಂದ ಬಂದು ಕಿಡಿಗೇಡಿಗಳು ಬಂದು ಕಲ್ಲೋಗೋದು ರೈತರ ಹೋರಾಟವನ್ನು ಕೆಡಿಸ್ಬೇಕಂತೇಳಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್. ಅದು ಸಾಧ್ಯತೆ ಇದೆ, ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಹತ್ತರ್ಗಿ ಟೋಲ್ ಪ್ಲಾಜಾ ಅಕ್ಕಪಕ್ಕ ಸುಮಾರು 50 CCTVಯನ್ನು ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಯಾರು ಆ ಕಿಡಿಗೇಡಿಗಳು ಈ ರೀತಿ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದು ನಮಗೆ 100% ಪತ್ತೆ ಆಗುತ್ತೆ. ಈ ಒಳಸಂಚನ್ನು ಮತ್ತು ಪಿತೂರಿ ಮಾಡಿದವ್ರನ್ನ ನಾವು ಪತ್ತೆ ಹಚ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಅಮಾಯಕರಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ತೀವಿ. ಈಗಾಗಲೇ ಕೆಲವು ರೈತ ಬಾಂಧವರು ಹೇಳಿದ್ರು, ಸರ್ ಅಮಾಯಕರಿದ್ದಂಥವ್ರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಅಮಾಯಕರಿರೋದನ್ನು ಪರಿಶೀಲಿಸಿ ಅವ್ರನ್ನ ಬಿಡೋ ಜವಾಬ್ದಾರಿ ವೈಯಕ್ತಿಕವಾಗಿ SP ಆಗಿ ನಾನು ವಹಿಸ್ಕೊಂಡಿದ್ದೇನೆ. ಅಮಾಯಕರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೇನೆ. ಸದ್ಯಕ್ಕೆ ನನಗೆ 6 ಪೊಲೀಸರಿಗೆ ಗಾಯ ಆಗಿರೋ ಮಾಹಿತಿ ಬಂದಿದೆ. ವಾಹನಗಳದ್ದು ನನಗೆ ಮಾಹಿತಿ ಲಭ್ಯವಿಲ್ಲ. ಆಮೇಲೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಎಸ್, ಇನ್ನು ಈ ನಡೆ ಕಬ್ಬು ಬೆಳೆಗಾರರ ದಿಕ್ಕು ತಪ್ಪಿಸುವ ಕ್ರಮ. CMಗೆ ಪ್ರಹ್ಲಾದ್ ಜೋಶಿ ಅವರು ಪತ್ರವನ್ನ ಬರೆದಿದ್ದಾರೆ. ಪ್ರಧಾನಿ ಮೋದಿ ಸರ್ಕಾರ ಸದಾ ರೈತರ ಕಲ್ಯಾಣಕ್ಕಾಗಿ ಬದ್ಧವಾಗಿದ್ದು, ಮೋದಿ ಸರ್ಕಾರ ಕಬ್ಬು ಬಾಕಿಯನ್ನ ಶೂನ್ಯಕ್ಕೆ ತಂದಿದೆ. ಸುಮಾರು 16,500 ಕೋಟಿ ಆರ್ಥಿಕ ನೆರವನ್ನು ಕೂಡ ಒದಗಿಸಿದೆ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ರಾಜ್ಯ ಸರ್ಕಾರವನ್ನ ಸಂಕಷ್ಟಕ್ಕೆ ದೂಡಿದೆ. ಇದೀಗ ಕರ್ನಾಟಕದ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರದತ್ತ ಬೆರಳು ತೋರುವುದು ಸರಿಯಲ್ಲ. ಇದು ರೈತರನ್ನ ದಿಕ್ಕು ತಪ್ಪಿಸುವ ಅನ್ಯಾಯದ ಕ್ರಮವೆಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಖಡಕ್ ಆಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಪತ್ರವನ್ನು ಬರೆದು ಆಕ್ಷೇಪಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಮುಖ್ಯಮಂತ್ರಿಗಳು ಕೇಂದ್ರದತ್ತ ಬೆರಳು ತೋರಿ ಕಬ್ಬು ಬೆಳೆಗಾರರ ಹಿತರಕ್ಷಣೆಯಿಂದ ನುಣುಚಿಕೊಳ್ಳುವುದು ಒಳ್ಳೆಯದಲ್ಲ. ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆಗಳ ಹಿತರಕ್ಷಣೆಗೆ ಹಿಂದಿನಿಗಿಂತಲೂ ಕೂಡ ಒಳ್ಳೆಯ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ವಿವಸ್ತ್ರವಾಗಿಯೇ ವಿವರಣೆ ನೀಡಿ CMಗೆ ಚಾಟಿಯನ್ನ ಬೀಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬೆಳೆಗಾರರ ಸಂಕಷ್ಟ ಪರಿಸ್ಥಿತಿ ಅರಿತು ಅದನ್ನ ನಿವಾರಿಸಿದೆ. ಈಗ ಕಬ್ಬು ಬಾಕಿಯನ್ನ ಶೂನ್ಯಕ್ಕೆ ತಂದಿದೆ. 2022, 23, 24ರ ಸಕ್ಕರೆ ಹಂಗಾಮಿಗೆ ಕೇಂದ್ರ ಸರ್ಕಾರದಿಂದ ಕಬ್ಬಿನ ಬಾಕಿ ಶೂನ್ಯವಾಗಿದೆ. 2024, 25ಕ್ಕೆ ಸುಮಾರು 50 ಲಕ್ಷ ಬಾಕಿ ಇದೆ ಅಷ್ಟೇ. ವಾಸ್ತವ ಹೀಗಿರುವಾಗ ನಾವು ಕೇಂದ್ರದತ್ತ ಬೆರಳು ತೋರುವುದು ಅನ್ಯಾಯದ ಪ್ರತೀಕ ಮತ್ತು ರೈತರನ್ನ ದಿಕ್ಕು ತಪ್ಪಿಸುವ ಕ್ರಮವಾಗಿದೆ ಅಂತ ಜೋಶಿ CMಗೆ ತಿರುಗೇಟನ್ನ ನೀಡಿದ್ದಾರೆ. ನಿನ್ನೆ ಹತ್ತರ್ಗಿ ಬಳಿ ರೈತ ಹೋರಾಟದಲ್ಲಿ ಕಲ್ಲು ತೂರಾಟದ ವೇಳೆ ಸ್ಥಳವನ್ನ ADGP ಜಿತೇಂದ್ರ R ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಹತ್ತಿರುವಂತಹ ರಾಷ್ಟ್ರೀಯ ಟೋಲ್ ಹೆದ್ದಾರಿ 4ರ ಹತ್ತರ್ಗಿ ಟೋಲ್ ಬಳಿ ಸ್ಥಳ ಪರಿಶೀಲನೆ ನಡೆಸಿದ ಅವರು ಯಮಕನಮರಡಿ ಪೊಲೀಸ್ ಠಾಣೆಗೆ ತೆರಳಿ ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು. ತದನಂತರ ಆಸ್ಪತ್ರೆಯಲ್ಲಿ ದಾಖಲಾಗಿ ಪೊಲೀಸರ ಆರೋಗ್ಯವನ್ನು ವಿಚಾರಿಸಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಘಟನಾ ಸ್ಥಳದಲ್ಲಿ CCTV ಪರಿಶೀಲನೆ ನಡೆಸಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ 2 KSRTC ಬಸ್ ಸೇರಿ ಒಟ್ಟು 10 ವಾಹನಗಳು ಘಟನೆಯಲ್ಲಿ ಜಖಂಗೊಂಡಿವೆ. ಘಟನೆಯಲ್ಲಿ 6 ಪೊಲೀಸರಿಗೆ ಗಾಯಗಳಾಗಿದ್ದು CCTV ಫುಟೇಜ್ ಆಧರಿಸಿ ಕಿಡಿಗೇಡಿಗಳನ್ನ ಶೀಘ್ರದಲ್ಲೇ ಬಂಧಿಸಲಾಗುವುದು ಅಂತ ಹೇಳಿದ್ದಾರೆ. ಜನಕ್ಕೆ ನಿನ್ನೆ ಕಲ್ಲು ತೂರಾಟದಲ್ಲಿ ಗಾಯ ಆಗಿದೆ. ಅದರಲ್ಲಿ ಇಬ್ಬರು ಇನ್ನ ಇನ್ಪೇಷಂಟ್ ಇದ್ದಾರೆ. ಒಬ್ಬರಿಗೆ ಫ್ರಾಕ್ಚರ್ ಆಗಿದೆ, ಇಬ್ಬರಿಗೆ ಹೆಡ್ ಇಂಜುರಿ ಇದೆ. CT ಸ್ಕ್ಯಾನ್ ಎಲ್ಲ ಮಾಡಿದ್ರೆ ಎಲ್ಲ ಅವ್ರಿಗೆ ಈಗ ಸೂಕ್ತ ಚಿಕಿತ್ಸೆ ಎಲ್ಲ ಕೊಡಲಾಗ್ತಾ ಇದೆ. ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವಿದ್ದಾವೆ. ಅದನ್ನು ನೋಡ್ಕೊಂಡು ಅವ್ರನ್ನ ಮುಂದಿನ ದಸ್ತಗಿರಿ ಮಾಡೋ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅಲ್ಲಿ ಬಾಬಿತ್ತು, ಬಾಬಲ್ಲಿ ಎಲ್ಲರೂ ಕಲ್ಲು ಹೊಡೆದ್ರು ಅಂತ ಹೇಳ್ತಾಯಿಲ್ಲ ನಾವು. ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ನಮಗೆ ಸಿಕ್ಕಿದ್ದಾವೆ. ಅದು ನೋಡಿಕೊಂಡು ಸಾಕ್ಷಿ ಆಧರಿಸ್ಬಿಟ್ಟು ಯಾರು ಮಾಡಿದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತೀವಿ. ಅದೇ ರೀ, ಅದೇನಕ್ಕೆ ಉತ್ತರ ಹೇಳಿದ್ರು ನಾವು. ಎಲ್ಲರೂ ಬಂದಿದ್ದು ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳಿಕ್ಕೆ ಆ ರೀತಿ ಹೇಳಿಕೆ ಕೂಡ ಹೋಗ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಹತ್ರ ವಿಡಿಯೋ ಫೋಟೋಗಳು ನೋಡಿಕೊಂಡು ಸಾಕ್ಷಿ ಆಧರಿಸಿ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡಬೇಕು. ರೈತರು ಮುಖಂಡರು ಕೂಡ ಅವರನ್ನ ಅಂದ್ರೆ ಸರ್ವಿಸ್ ರೋಡ್ಗೆ ಕಡ್ಲಿಕ್ಕೆ ಮೈಕೆಲ್ಲ ಅನೌನ್ಸ್ ಮಾಡಿದ್ರು ಕೂಡ ಕೆಲವರು ಬೇಕಂತಾನೆ ರೋಡಲ್ಲಿ ಕುತ್ಕೊಂಡು ಮಾಡಿರ್ತಾರೆ. ಅಂದ್ರೆ ಪ್ರವೋಕ್ ಮಾಡಿದಾರ ಅಂತ ಅನ್ಸುತ್ತೆ. ಅಲ್ಲ, ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಆಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು. ಇದು ಯಾವ ಕಾರಣಕ್ಕಾಯ್ತು ಅದನ್ನೆಲ್ಲ ಅದು ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಹೇಳಬೇಕಾಗ್ತದೆ. ಈಗ ಅವರು ಕೆಲವೆಲ್ಲ ವಿಡಿಯೋಗಳು ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರು. ಅದನ್ನು ಆಧರಿಸಿ ಮುಂದಿನ ಪ್ರಕ್ರಿಯೆ ನಡೀತದೆ. ಸರ್, ಸಾಕಷ್ಟು ಪೊಲೀಸರು ಸಂಯಮನ ಕಳ್ಕೊಳ್ಳಿಲ್ಲ ಸರ್.
ಎಷ್ಟೋ ಅವ್ರನ್ನ ಅಲ್ಲ ಸರ್ಕಾರ ಸೈಡಿಗೆ ಕರ್ದು ಇಲಾಖೆಯ ನಿರ್ದೇಶನ ಅದೇ ತರ ಇತ್ತು. ರೈತರದ್ದು ಪ್ರತಿಭಟನೆ ಏನಿದೆ ಅದನ್ನ ಸೂಕ್ಷ್ಮವಾಗಿದೆ, ಹಾಗಾಗಿ ಸಮಯವಾಗಿ ಅದಕ್ಕೆ ಬಂದೋಬಸ್ತ್ ಮಾಡ್ಬೇಕಂತಾನೆ ಇತ್ತು. ಬಹಳ ಜನ ಅದಕ್ಕೆ ಅವರು ಲಾಠಿ ಕೂಡ ಅವ್ರಿಗೆ ಇಶ್ಯೂ ಮಾಡಿರ್ಲಿಲ್ಲ ಅದನ್ನೇ. ಆದರೂ ಕೂಡ ಇದೊಂದು 10 ತಾರೀಕಿನಲ್ಲಿ ಒಂದು ಘಟನೆ ಏನು ಮಧ್ಯಾಹ್ನ 2 ಗಂಟೆಗೆ ಆಗಿದೆ. ಅದು ಅದ್ರ ಬಗ್ಗೆ ಸೂಕ್ತ ತನಿಖೆ ನಡೆದು ಯಾರಿದ್ದಾರೆ ಅವರು ಎಲ್ಲರೂ ನಮ್ಮ ಮುಂದಿನ ಕ್ರಮ ಜರುಗಿಸುವ. ನಾನು ಅದಕ್ಕೆ ನಿನ್ನೆ ರಾತ್ರಿನೇ ಬಂದೆ. ನಾನು ಬಂದು ಇಲ್ಲಿ ಈಗಾಗಲೇ ಅನೌನ್ಸ್ಮೆಂಟ್ ಆದಮೇಲೆ 52 ಜಾಗಗಳಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಅದರಲ್ಲಿ ಆಗಲೇ ಭಾಳಷ್ಟು ಕಡೆ ಪ್ರತಿಭಟನೆಗಳು ಮುಗಿದಿದ್ದಾವೆ. 7 ಕಡೆ ಮಾತ್ರ ಇನ್ನೂ ಪ್ರತಿಭಟನೆ ನಡೀತಾ ಇದೆ. ಅದು ಸಕ್ಕರೆ ಸಚಿವರು ಬಂದ ಮೇಲೆ ಅದನ್ನು ಕೂಡ ಅವರು ಮಾತಾಡಿದ ಮೇಲೆ ಅದನ್ನು ಕೂಡ ಮುಗಿಯೋದು ಅಂತ ನಾವು ಆಶಾಭಾವನೆಯನ್ನು ಹೊಂದಿದ್ದೀವಿ ಅವರಿಗೆ. ಅದನ್ನು ನೋಡಿಕೊಂಡು ನಾನು ಮುಂದಿನ ತೀರ್ಮಾನ ತಗೊಂಡೆ. 4 KSRTC ಬಸ್ಸು ಮತ್ತು ನಮ್ಮದು 2 ಗಾಡಿ ಕಲ್ಲು ಗ್ಲಾಸ್ ಹೊಡೆದಿದ್ವಿ. ಇನ್ನೂ ತಗೊಂಡಿಲ್ಲ. ನೆನ್ನೆ ಎಲ್ಲ ಕೆಲವರಿಗೆಲ್ಲ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದು ಅವ್ರಿಗೆ ಬಿಟ್ಟಿದ್ದಾರೆ. ಅವ್ರಿಗೆ ಈಗ ಸಾಕ್ಷಿ ಏನಿದೆ ಅದ್ರ ಮೇಲೆ ವಿಡಿಯೋ ಫೋಟೋ ನೋಡಿಕೊಂಡು ಅದರ ಯಾರಿದ್ದಾರೆ ಅವ್ರಿಗೆ ಮಾತ್ರ ಪಿಕ್ ಮಾಡಿ ಅಂತ ಹೇಳಿದ್ವಿ. ಅದರ ಪ್ರಕ್ರಿಯೆ ಜಾರಿಯಲ್ಲಿದೆ. ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಬೀದರ್ ಹಾಗೂ ಹಣ್ಮುಪಾಜಿ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ 4ನೇ ವರ್ಷದ ಐತಿಹಾಸಿಕ ಮತ್ತು ಅದ್ದೂರಿ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ನವೆಂಬರ್ 10ರಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಲಿದ್ದು, ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಇನ್ಸೈಡ್ಸ್ IAS ಅಕಾಡೆಮಿಯ ಸಂಸ್ಥಾಪಕ ಹಾಗೂ ನಿರ್ದೇಶಕ GB ವಿನಯ್ ಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ಹಿನ್ನೆಲೆ ವಿಡಿಯೋ ಸಂದೇಶವನ್ನ ಬಿಡುಗಡೆ ಮಾಡಿರುವಂತಹ GB ವಿನಯ್ ಕುಮಾರ್, ಬೀದರ್ ಜಿಲ್ಲೆಯಲ್ಲಿ ನಡೆಯುವ ಅರ್ಥಪೂರ್ಣವಾದ ಹಾಗೂ ಐತಿಹಾಸಿಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ಮನಸ್ಸುಗಳು ಭಾಗಿಯಾಗಿ ಕನ್ನಡ ಕಟ್ಟುವ ಕೆಲಸಕ್ಕೆ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಕರೆ ನೀಡಿದ್ದಾರೆ. ನವೆಂಬರ್ 10ನೇ ತಾರೀಕು ನಾನು ಬೀದರ್ಗೆ ಬರ್ತಾ ಇದ್ದೀನಿ. ಕರ್ನಾಟಕದ ತುತ್ತ ತುದಿಯಲ್ಲಿರುವ, ಕರ್ನಾಟಕದ ಕಿರೀಟದಂತಿರುವ ಬೀದರ್ನಲ್ಲಿ ನಮ್ಮ ಅಲ್ಲಿನ ನೆಚ್ಚಿನ ಯುವ ನಾಯಕರಾದಂಥ ಹಣ್ಮುಪಾಜಿ ಅವರು, ಅವರ ಬಳಗದ ವತಿಯಿಂದ ಹಾಗೂ ಅವರು ಹುಟ್ಟಾಕಿರುವ ಶ್ರೀ ಕೇತಕಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಒಂದು ಸಂಘದಿಂದ ಇವೆರಡರ ವತಿಯಿಂದ ಬಹಳ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ನವೆಂಬರ್ 10ನೇ ತಾರೀಕು. ಅವತ್ತು ನಾನು ಕೂಡ ಮುಖ್ಯ ಅತಿಥಿಗಳಲ್ಲಿ ಒಬ್ಬನಾಗಿ ಬರ್ತಾ ಇದ್ದೀನಿ. ನನ್ನ ಜೊತೆ ರಾಜ್ಯಾದ್ಯಂತ ಅತ್ಯಂತ ಹೆಸರು ಮಾಡಿರುವಂಥ, ರಾಜ್ಯದ ತುಂಬ ಪ್ರವಾಸ ಮಾಡಿ ಅನ್ಯಾಯಗಳ ವಿರುದ್ಧ ಹೋರಾಡ್ತಿರುವಂಥ ರಾಜ್ಯ ಮಹಿಳಾ ಆಯೋಗದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಸೊ ನಾವಿಬ್ಬರು ಬರ್ತಾ ಇದ್ದೀವಿ. 8:00ವರೆಗೆ ಮೆರವಣಿಗೆ ಶುರುವಾಗುತ್ತೆ. ಆಮೇಲೆ 11:00ವರೆಗೆ ಶ್ರೀ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಕಳೆದ ವರ್ಷ ಕೂಡ ಬಂದಿದ್ದೆ. ನಾನು ಬಂದಾಗ ಇಡೀ ಆಡಿಟೋರಿಯಂ ಫುಲ್ ಜನ ಇದ್ದರು. ಭಾಳ ಅದ್ಧೂರಿಯಾದ ಒಂದು ಕಾರ್ಯಕ್ರಮ ನಡೀತು. ಬೀದರ್ನಲ್ಲಿ ಕನ್ನಡ ಭಾಷೆಯ ಬಗ್ಗೆ ಗೌರವವನ್ನು ಹೆಚ್ಚಿಸುವುದಕ್ಕೋಸ್ಕರ, ಹಾಗೆ ಅದರ ಒಂದು ಅಭಿಮಾನವನ್ನು ಹೆಚ್ಚಿಸುವುದಕ್ಕೋಸ್ಕರ ಈ ರೀತಿ ಕಾರ್ಯಕ್ರಮಗಳು ಭಾಳ ಸಹಾಯಕಾರಿಯಾಗ್ತಾ ಇದ್ದಾವೆ. ಹಣ್ಮುಪಾಜಿಯವರು ಈ ಕಾರ್ಯಕ್ರಮ ಮಾಡಿ ರಾಜ್ಯದ ಜನತೆಗೆ, ವಿಶೇಷವಾಗಿ ಬೀದರ್ನಲ್ಲಿ ಒಂದು ದೊಡ್ಡ ಸಂದೇಶ ಕಳಿಸ್ತಾ ಇದ್ದಾರೆ. ನಾವೆಲ್ಲ ಅವ್ರ ಜೊತೆಗಿದ್ದೀವಿ. ನೀವು ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಿನ ಬಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸ್ಬೇಕಂತಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇನ್ನು ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಟೆಂಡರ್ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಅಕ್ರಮ ಅವ್ಯವಹಾರದ ಕುರಿತು ಕ್ರಮ ಜರುಗಿಸದೆ ಅಧಿಕಾರದ ದುರುಪಯೋಗ ಮಾಡಿಕೊಂಡಿರುವ ಕಲಬುರಗಿ ಉಪನಿರ್ದೇಶಕ DD ಸೋಮಶೇಖರ್ ಅವರು ಆಹಾರ ಸರಬರಾಜು ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಅವ್ಯವಹಾರ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಇನ್ನು ಸರ್ಕಾರದ ನಿಯಮಗಳ ಪ್ರಕಾರ ಟೆಂಡರ್ದಾರರು ಯಾವುದೇ ವಸತಿ ನಿಲಯಗಳಿಗೆ ಆಹಾರ ಪದಾರ್ಥಗಳನ್ನ ಪ್ರತಿ ತಿಂಗಳು 2ನೇ ತಾರೀಕಿನ ಒಳಗಾಗಿ ನಿಲಯಗಳಿಗೆ ಸರಬರಾಜು ಮಾಡಬೇಕು. ಆದರೆ ಸರಿಯಾಗಿ ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡದೆ ಪ್ರತಿ ತಿಂಗಳು ಬೋಗಸ್ ಬಿಲ್ಗಳನ್ನ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಭಾರಿ ಅನ್ಯಾಯ ಮಾಡುತ್ತಿದ್ದು, ಇಂತಹ ಕಡು ಭ್ರಷ್ಟ DD ಸೋಮಶೇಖರ್ನನ್ನ ಕೆಲಸದಿಂದ ವಜಾ ಮಾಡಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಉನ್ನತ ಮಟ್ಟದ ತನಿಖೆ ಮಾಡಲು ಕಲ್ಯಾಣ ಕರ್ನಾಟಕ ಪ್ರತ್ಯಕ್ಷ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಬೋಳ್ ಹಾಗೂ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಶ್ರವಣಕುಮಾರ್ D ನಾಯಕ್ ಅವರು ಜಂಟಿಯಾಗಿ ಒತ್ತಾಯಿಸಿದ್ದಾರೆ. ಇನ್ನು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ತಾಂಡವರುತ್ತೆ. ಅದೇ ರೀತಿ ಇವತ್ತು ದಿವಸ ಏನು ಮಕ್ಕಳು ಹಳ್ಳಿಗಳಿಂದ ಏನು ವಿದ್ಯಾಭ್ಯಾಸ ಮಾಡ್ಬೇಕಂತ ಹೇಳಿ ಬಡ ಮಕ್ಕಳು ಬಂದಿರ್ತಾರೆ, ಅವರ ವಸತಿ ನಿಲಯಗಳಲ್ಲಿ ಕೂಡ ಇವತ್ತು ದಿವಸ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಏನು ಅಧಿಕಾರಿಗಳಿದ್ದಾರೆ, ಆ ಮಕ್ಕಳ ಅನ್ನಕ್ಕೂ ಕೂಡ ಕಣ್ಣು ಹಾಕ್ತಾ ಇದ್ದಾರೆ. ಇವತ್ತು ದಿವಸ
ಇಂದಿನ ಅಧಿಕಾರಿಗಳು ಏನ್ ತಪ್ಪು ಮಾಡಿದ್ದಾರೆ ಸುಧಾರಣೆ ಮಾಡ್ಬೇಕಂತ ಹೇಳಿ ಒಂದು ಮೆಮೊ ಕೊಟ್ಟರು ಕೂಡ ಈಗ ಬಂದಂತ ಡಿ ಸೋಮಶೇಖರ್ ಅವರು ಅದನ್ನ ಪಾಲನೆ ಮಾಡದೆ ತಾವು ಕೂಡ ಅನಧಿಕೃತ ಚಟುವಟಿಕೆಗಳಿಗೆ ಅನಧಿಕೃತವಾದಂತ ಅಧಿಕಾರ ಚಲಾಯಿಸ್ತಾ ಇವತ್ತು ದಿವಸ ಬಡ ಮಕ್ಕಳ ಅನ್ನಕ್ಕೆ ಕನ್ನ ಹಾಕ್ತಿರತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಖಂಡನೆ ಮಾಡ್ತದೆ. ಇವತ್ತು ದಿವಸ ಸೋದರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರವಣ್ ಕುಮಾರ್ ಡಿ ನಾಯ್ಕ ಅವರು ಯಾವ ರೀತಿ ಒಂದು ಆ ವಿಷಯ ಕುರಿತು ಧ್ವನಿ ಇದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲದ ಜೊತೆಗೆ ಈ ವಿಷಯವಾಗಿ ಇವತ್ತು ದಿವಸ ಡಿ ಸೋಮಶೇಖರ್ ಅವರು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಅಧಿಕಾರಿ ಇರೋದ್ರಿಂದ ಕಲ್ಯಾಣ ಕರ್ನಾಟಕದ ಅಧಿಕಾರಿಗಳಿಗೆ ತಮ್ಮ ಕೈ ಕೆಳಗಿಂತ ಅರಿದ ಅಧಿಕಾರಿಗಳಿಗೆ ದಬಾಸೋದು, ನಾನು ಮುಖ್ಯಮಂತ್ರಿ ಕಚೇರಿಯಿಂದ ಬಂದೀನಿ ಅಂತಕ್ಕಂಥ ಒಂದು ದಡಾಂಶಯ ತೋರಿಸೋದು, ಇಲಾಖೆ ಮಂತ್ರಿನೇ ಫೋನ್ ಮಾಡಿದ್ರು ಕೂಡ ಅವರ ಮಾತೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಇವತ್ತು ದಿವಸ ದರ್ಪ ತೋರಿಸ್ತಕ್ಕಂಥ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕ ಕಲಬುರಗಿ ಬೇಡ. ಇಲ್ಲಿ ಬಡ ಮಕ್ಕಳಿದ್ದಾರೆ, ಹಿಂದುಳಿದ ಪ್ರದೇಶ ಇದೆ, ಇಲ್ಲಿ ಒಳ್ಳೆ ಅಧಿಕಾರಿ ಬೇಕು. ಹಾಗಾಗಿ ನಾವು ಪ್ರತಿಯೊಂದು ಸಲ ಕಲ್ಯಾಣ ಕರ್ನಾಟಕ ಬಗ್ಗೆ ಕಲ್ಯಾಣ ಕರ್ನಾಟಕ ಅಧಿಕಾರಿಗಳನ್ನ ತೊಂಬರಂದ್ರು ಈ ರಾಜಕಾರಣಿಗಳಿಗೆ ದುಡ್ಡಿನ ಆಸೆಗೆ ಬೇರೆ ಕಡೆಯಿಂದ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಅಧಿಕಾರಿಗಳ ತಂದು ಅವರಿಗೆ ದುಡ್ಡು ಸುಲಿಯಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದನ್ನು ಕೂಡ ಖಂಡನೆ ಮಾಡ್ತಿದೆ. ಈ ವಿಷಯವಾಗಿ ಪ್ರತಿಯೊಂದು ರೀತಿಯಲ್ಲೂ ಯಾವುದೇ GPS ಇದಾಗ್ಲಾರ್ದೇನೆ ಪ್ರತಿಯೊಂದು ಕೂಡ ಮಕ್ಕಳ ಅನ್ನ ಯಾವ ರೀತಿ ಕದಿಬೇಕಂತೇಳಿ ವ್ಯವಸ್ಥಿತ ಒಂದು ಜಾಲವನ್ನು ರಚನೆ ಮಾಡಿ ಹಣ ಕದಿತಾ ಇದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ. ಇದನ್ನು ಖಂಡನೆ ಮಾಡ್ತೇವೆ. ಈ ವಿಷಯದಲ್ಲಿ ಯಾವ ರೀತಿ ಸೋದರದಂತೆ ಹೋರಾಟವನ್ನು ಮಾಡ್ತೀವಿ, ಲೋಕಕ್ಕೆ ದೂರು ದಾಖಲೆ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಅವಾಗೂ ಬಗೆಹರಿದ್ರೆ ಉಸ್ತುವಾರಿ ಸಚಿವರ ಕಚೇರಿ ಮುತ್ತಿಗಾಗಿ ನಾವು ನಿರಂತರ ಧರಣಿನೂ ಕೂಡ ಮಾಡ್ತೀವಿ. ಹೋರಾಟದಿಂದ ಇಂದು ಸರಿಯೋದಿಲ್ಲ. ಸರ್ಕಾರ ಜಾಗೃತರಾಗಿ ಅವನನ್ನು ಕೂಡಲೇ ಎತ್ತಂಗಡಿ ಮಾಡ್ಬೇಕಂತ ತಮಗೆ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗ ಇಲಾಖೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಸತಿ ನಿಲಯಗಳಿಗೆ ಕಾನೂನುಬದ್ಧವಾಗಿ ಏನು ಆಹಾರ ಪದಾರ್ಥಗಳು ಸಪ್ಲೈ ಮಾಡಿ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸಪ್ಲೈ ಮಾಡಿ ಆ ಒಂದು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಕೊಡ್ಬೇಕಾಗಿತ್ತು. ಆದ್ರೆ ಇಲ್ಲಿರ್ತಕ್ಕಂಥ ಡಿ ಸೋಮಶೇಖರ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಳಪೆ ಮಟ್ಟದ ಗುಣಮಟ್ಟದ ಆಹಾರಗಳನ್ನು ಸರಬರಾಜು ಮಾಡಿ ಮತ್ತೆ ಕಡಿಮೆ ಗುಣಮಟ್ಟದ ಆಹಾರಗಳನ್ನು ಸರಬರಾಜು ಮಾಡಿ ಬೋಗಸ್ ಬಿಲ್ಗಳನ್ನು ಎತ್ತಿ ಇವತ್ತು ಏನು ವಿದ್ಯಾರ್ಥಿಗಳಿಗೆ ಅನ್ನಕ್ಕೆ ಕನ್ನ ಹಾಕುವಂತ ಕೆಲಸ ಮಾಡ್ಯಾರ. ನಾವು ಇವತ್ತಿನ ಜಿಲ್ಲೆ ಅದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಜಿಲ್ಲೆಯಲ್ಲಿ ಏನು ಕಾನೂನುಬದ್ಧವಾಗಿ ಏನ ವಿದ್ಯಾರ್ಥಿಗಳಿಗೆ ಆಹಾರ ಸರಬರಾಜು ಆಗ್ಬೇಕಾಗಿತ್ತು. ಯಾವುದೋ ಒಂದು ವಾಹನಗಳು ಯಾವುದೇ ಒಂದು ಆಹಾರ ಪದಾರ್ಥಗಳು ಸಪ್ಲೈ ಮಾಡ್ತಕ್ಕಂತ ವಾಹನಗಳಿಗೆ GPS ಅಳವಡಿಸ್ಬೇಕಾಗಿತ್ತು. ಮತ್ತು ನಾಟ್ ಫಾರ್ ಸೇಲ್ ಅಂತೇಳಿ ಅದಕ್ಕೆ ಮೆನ್ಷನ್ ಮಾಡಿರ್ಬೇಕಾಗಿತ್ತು. ಅನೇಕ ಇದು ಟೆಂಡರ್ದ ಷರತ್ತುಗಳೇನಿದೆ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಆ ಉಲ್ಲಂಘನೆ ಮಾಡ್ತಕ್ಕಂತ ಟೆಂಡರ್ದಾರಿಗೆ ಇವತ್ತು ಅಕ್ರಮವಾಗಿ ಒಂದು ಬಿಲ್ ಪಾವತಿ ಮಾಡುವ ಮುಖಾಂತರ ಅಧಿಕಾರ ದುರುಪಯೋಗ ಮಾಡ್ಕೊಂಡಂತ ಏನ್ ಡಿ ಸೋಮಶೇಖರ್ ಅದಾರ ಅವ್ರಿಗೆ ಕೂಡಲೇ ವಜಾ ಮಾಡ್ಬೇಕು. ಮತ್ತು ಆ ಒಂದು ಕಚೇರಿಯಲ್ಲಿ ಇರ್ತಕ್ಕಂತ ಮೊಹಮ್ಮದ್ ಹರೀಫ್ ಅವರು ವ್ಯವಸ್ಥಾಪಕರ ಮ್ಯಾನೇಜರ್ ಸುಮಾರು 23 ವರ್ಷದಿಂದ ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಒಂದು ಅಕ್ರಮ ಆಸ್ತಿಯನ್ನು ಮಾಡಿರ್ತಾರ. ಆ ಅಕ್ರಮ ಆಸ್ತಿ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು. ಅದೇ ರೀತಿಯಾಗಿ ಈ ಒಂದು ಏನು ಆಹಾರ ಪದಾರ್ಥಗಳ ಸರಬರಾಜಲ್ಲಿ ನಡೀತಕ್ಕಂತ ಅಕ್ರಮದ ಬಗ್ಗೆ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿರ್ಬೋದು ಮತ್ತು ಹಿಂದುಳಿದ ವರ್ಗದ ಸಚಿವರಾದಂತ ಶಿವರಾಜ್ ತಂಗಡಿಗೆ ಅವರಾಗಿರ್ಬೋದು ಕೂಡಲೇ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ಅಕ್ರಮದ ಬಗ್ಗೆ ತನಿಖೆ ಮಾಡಿ ಅಕ್ರಮದಲ್ಲಿ ಶಾಮೀಲಾಗತಕ್ಕಂತ ಡಿ ಸೋಮಶೇಖರ್ ಮತ್ತು ಇನ್ನಿತ ಅಧಿಕಾರಿಗಳನ್ನು ವಜಾ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ಒಂದ್ ವೇಳೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಜಿಲ್ಲಾ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟದ ಜೊತೆಗೆ ಮತ್ತು ಈ ಒಂದು ಅಕ್ರಮದ ಕುರಿತು ಲೋಕಾಯುಕ್ತ ಸಂಸ್ಥೆಯಲ್ಲಿ ನಾವು ದೂರು ಕೂಡ ದಾಖಲೆ ಮಾಡ್ತಾ ಇದ್ದೀವಿ. ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಸಿಗ್ತೀನಿ. ನಮಸ್ಕಾರ.